ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಡೆತ್ ನೋಟ್ ಇದೆಯಾ ಅಂತ ಇದೀಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಫೈರ್ ಮಾಡಿಕೊಂಡ ಪಿಸ್ತೂಲ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ತನಿಖೆಯ ಒಂದು ಭಾಗವಾಗಿ ಸಿಜೆ ರಾಯ್ ಕೊಠಡಿಯಲ್ಲೂ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಆತ್ಮಹತ್ಯೆಗೆ ಶರಣಾದಂತ ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ರಾಯ್ ಮೊಬೈಲ್ ಫೋನ್ ಅನ್ನ ಸಹ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ನಿಂದ ಯಾರಿಗಾದ್ರೂ ಮೆಸೇಜ್ ಹೋಗಿದ್ಯಾ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆ ನಡೀತಾ ಇದೆ. ಬಟ್ ಆಗ್ಲೇ ನೀವು ಹೇಳಿದಾಗೆ ಐಟಿ ಅಧಿಕಾರಿಗಳು ಇಂಟ್ರೋಗೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಹೇಳಿದ್ರೆ, ಮೊಬೈಲ್ ಅವರ ಕೈನಲ್ಲಿರುವಂತ ಚಾನ್ಸಸ್ಗಳು ಬಹಳ ಕಡಿಮೆ, ಅಥವಾ ಮಲ್ಟಿಪಲ್ ಮೊಬೈಲ್ಗಳನ್ನ ಬಳಸ್ತಾ ಇದ್ರ, ಆ ರೀತಿಯಾಗಿ ಮೊಬೈಲ್ನಿಂದ ಬೇರೆ ಯಾರಿಗಾದ್ರೂ ಮೆಸೇಜ್ ಅನ್ನ ಮಾಡಿರ್ಬೋದಾ, ಕೊನೆಯ ಹಂತದಲ್ಲಿ ಏನಾದ್ರೂ ಇನ್ಫಾರ್ಮ್ ಮಾಡಿರ್ಬೋದಾ, ಈ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ, ಅಥವಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ರೆ ಆ ವಿಚಾರವಾಗಿ ಏನಾದರೂ ಅವರು ಮೆಸೇಜ್ ಅನ್ನ ಪಾಸ್ ಮಾಡಿರ್ಬೋದಾ? ಸೊ ಇದನ್ನೆಲ್ಲ ನೋಡೋದಕ್ಕೆ ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಐಟಿ ಅಧಿಕಾರಿಗಳ ಮಾಹಿತಿಯನ್ನ ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ಒಂದು ಅವರು ಯಾರು ಏನು ಎತ್ತ ಅಂತ ಹೇಳಿ. ಆಮೇಲೆ ಕಚೇರಿಯ ಹೊರ ಹೋಗುವ ಮುನ್ನ ಅಧಿಕಾರಿಗಳು ಚೆಕಿಂಗ್ ಮಾಡಿ ಕಳಿಸಿದ್ದಾರೆ. ಸದ್ಯ ಅಧಿಕಾರಿಗಳನ್ನ ಹೊರ ಹೋಗೋದಕ್ಕೆ ಖಾಕಿ ಟೀಮ್ ಬಿಟ್ಕೊಟ್ಟಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಹೆಚ್ಚಿನ ವಿಚಾರಣೆಗೆ ಅಧಿಕಾರಿಗಳನ್ನ ಮತ್ತೆ ಕರಿಬೇಕಾದಂತ ಅನಿವಾರ್ಯತೆ ಸಹಜವಾಗಿರುತ್ತೆ, ಅದನ್ನ ಮಾಡ್ತಾರೆ. ಒತ್ತಡದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಐಟಿ ಅಧಿಕಾರಿಗಳನ್ನ ಹೆಚ್ಚಿಗೆ ವಿಚಾರಣೆಗೆ ಒಳಪಡಿಸುವಂತ ಚಾನ್ಸಸ್ ಇರುತ್ತೆ. ಏನಂತ ಪ್ರೆಷರ್ ಹಾಕೋ ಕೆಲಸ ಮಾಡಿದ್ರಿ ನೀವು ಅಂತ ಹೇಳಿ. ಹೀಗೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನೋದು ತಿಳಿದು ಬರ್ತಾ ಇದೆ. ಐಟಿ ಅಧಿಕಾರಿಗಳ ಮಾಹಿತಿಯನ್ನ ಸದ್ಯ ಪೊಲೀಸರು ಪಡ್ಕೊಂಡು ಈಗ ಆ ಕಚೇರಿಯಿಂದ ಅವ್ರುಗಳನ್ನ ಹೊರ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಏನೋ ಐಟಿ ಯಾರ ನೇತೃತ್ವದಲ್ಲಿ ನಡೆದಿರುತ್ತೆ, ಫಾರ್ ಎಕ್ಸಾಂಪಲ್ 12-13 ಮಂದಿ ಅಧಿಕಾರಿಗಳಿದ್ದಾರೆ ಅಂತಾದ್ರೆ ಆ ಟೀಮ್ನ ಲೀಡ್ ಮಾಡ್ತಾ ಇದ್ದಂಥ ಅಧಿಕಾರಿ ಯಾರು, ಬಹುಶಃ ಅಂಥವ್ರನ್ನ ಕೆಲವ್ರನ್ನ ಉಳಿಸ್ಕೊಂಡು ಉಳಿದಂಥವ್ರನ್ನ ಕಳಿಸ್ಕೊಡೋಕ್ಕೆಲ್ಲ ಅವಕಾಶ ಇದೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಐಟಿ ಅಧಿಕಾರಿಗಳನ್ನೆಲ್ಲ ಹೊರಗೆ ಹೋಗೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಆ ಸಿಬ್ಬಂದಿ, ಕಚೇರಿಯಲ್ಲಿರುವಂಥ ಸಿಬ್ಬಂದಿ ಅವ್ರನ್ನ ಹೊರಗೆ ಹೋಗೋಕ್ಕೆ ಅವಕಾಶ ಕೊಟ್ಟಿದ್ದಾರೋ ಏನೋ ಅದು ಅಷ್ಟು ಸ್ಪಷ್ಟತೆ ಇಲ್ಲ. ಆಮೇಲೆ ದೊಡ್ಡ ಕಟ್ಟಡ ಅದು, 100 ಮಂದಿ ಕೆಲಸ ಮಾಡೋಕ್ಕೆ ಅವಕಾಶ ಇರುವಂಥ ಕಟ್ಟಡ, ಅಷ್ಟೊಂದು ವ್ಯವಸ್ಥೆ ಇರುವಂಥ ಕಟ್ಟಡ. ಹಾಗಾಗಿ ಆ ಕಟ್ಟಡದಲ್ಲಿ ಯಾರಿದ್ರು ಏನಿದ್ರು ಇದೆಲ್ಲ ಗೊತ್ತಾಗಬೇಕಾಗಿದೆ. ಆಮೇಲೆ ಕೇವಲ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ನಿರ್ವಹಿಸ್ತಾ ಇರುವಂಥ ಕಟ್ಟಡದ ಕಚೇರಿ ಮಾತ್ರ ಅಲ್ಲ ಅದು. ಇವರ ಹಾಸ್ಪಿಟಾಲಿಟಿ ಸೇರಿದಂಗೆ ಇವ್ರು ಬೇರೆ ಬೇರೆ ಉದ್ಯಮಗಳು ಏನಿದೆ, ವ್ಯವಹಾರಗಳೇನಿದೆ ಅದೆಲ್ಲ ಕೆಲಸ ಆಗ್ತಾ ಇದ್ದಂಥ ಕಚೇರಿ ಅದು ಅಂತೆಯೂ ಕೂಡ ತಿಳಿದು ಬರ್ತಾ ಇದೆ. ಆಮೇಲೆ ಈ ಕಟ್ಟಡದಲ್ಲಿ ಸಿಜೆ ರಾಯ್ ಅವ್ರ ಕುಟುಂಬದ ಜೊತೆ ಏನಿರಲಿಲ್ಲ. ಈ ಕಟ್ಟಡದಿಂದ ಕೆಲವೇ ಮೀಟರ್ಗಳ ದೂರದಲ್ಲಿ ಅವರು ತಮ್ಮ ಬಂಗ್ಲೋದಲ್ಲಿ ಇದ್ರು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಕಮಿಷನರ್ ಬಹುಶಃ ಮಾತಾಡ್ಬೋದು, ಬರ್ತಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು, ಒಳ ಹೋದಂಥವ್ರು. ಬರ್ತೀರಾ? ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ, ಪರಿಸ್ಥಿತಿ ಹೇಗಿದೆ, ಕೇಸ್ ಕುಟುಂಬಸ್ಥರ ಸಂಪರ್ಕ ಇವತ್ತು ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬುವರು, ಅವರು ಕಥಿತ ರೂಪದಲ್ಲಿ ಈಗ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ ಫೇಸಿ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲಲ್ಲಿದೆ, HSR ಲಿಮಿಟ್ಸಲ್ಲಿ, ನಾರಾಯಣ ಹಾಸ್ಪಿಟಲಲ್ಲಿ. ಮತ್ತು ನಮ್ಮ ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲೇ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ, ಜಾಗ ಪರಿಶೀಲನೆ ಮಾಡಿದ್ದೀವಿ. ಅವ್ರ ಕುಟುಂಬವ್ರಿಗೆ ಕೂಡ ನಮ್ಮ ಪೊಲೀಸವರು ಸಂಪರ್ಕಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಇಲ್ಲ, ಅವರು ಬೇರೆ ರಾಜ್ಯದಲ್ಲಿ ಅವ್ರು ಬರ್ತಾ ಇದ್ದಾರೆ. ಅವರು ರಾತ್ರಿ ಈ ಪರ್ಟಿಕ್ಯುಲರ್ ಕಂಪನಿದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟ್ಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದರೆ ಇದು ತನಿಖೆದು ವಿಷಯ ಇದೆ.
ನಾವು ತನಿಖೆ ಮಾಡಿ ಡೀಟೇಲ್. ಸರ್ ಅಂದ್ರೆ UDR ಆಗಿ ತಗೊಳ್ತಿದ್ದೀರಾ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಹೇಳಿ ಫಿಕ್ಸಲ್ ತಗೊಳ್ತಿದ್ದೀರಾ? ಈಗ ನೋಡ್ತೇನೆ ಅದು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೇವೆ. ಕಂಪ್ಲೇಂಟ್ ಯಾವುದು ರೈಫಲ್ ಯಾವುದು? ಇಲ್ಲ ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್ ರೌಂಡ್ಸ್ ಆಗಿದೆ ಸರ್. ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ. ಸರ್ ಅಂದ್ರೆ ಐಟಿ ರೇಡ್ ಡ್ಯೂರಿಂಗ್ ನಡೀತಿತ್ತ ಎಷ್ಟು ಗಂಟೆಗೆ ಇನ್ಸಿಡೆಂಟ್ ಆಗಿದೆ ಅಂತ ಇನ್ಫಾರ್ಮೇಶನ್? ಈ ಇನ್ಸಿಡೆಂಟ್ ಆಗಿ ಅರೌಂಡ್ ಮೂರು ಕಾಲ್ಗೆ ಅಂದಾಜಾಗಿದೆ. ಆ ನಡುವೆದಲ್ಲಿ ಐಟಿದು ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್, ಯಾಕೆಂದರೆ ಐಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ, ಐಟಿ ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವ್ರು ಮಾತಾಡ್ತಾರೆ. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇವತ್ತು ಕೂಡ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನ್ ನಡೆದಿದೆ. ಬಟ್ ಆಕ್ಚುಲ್ ಆಗಿ ಏನು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಅಂದ್ರೆ ಡ್ಯೂರಿಂಗ್ ಇನ್ಸಿಡೆಂಟ್ ಅಲ್ಲಿ ಅವ್ರ ಐಟಿ ಅಧಿಕಾರಿಗಳು ಯಾರಾದ್ರೂ ಜೊತೆಗೆ ಇದ್ರ, ಅದನ್ನ ನೋಡಿದವ್ರು ಯಾರು ಐ ವಿಟ್ನೆಸಸ್ ಇದ್ದಾರಾ? ನೋಡಿದವರು ಚೆಕಪ್ ಪರಿಶೀಲನೆ. ದಟ್ ಇಸ್ ಸಬ್ಜೆಕ್ಟ್ ಆಫ್ ಇನ್ವೆಸ್ಟಿಗೇಷನ್. ಕೇರಳದಿಂದಾನೆ ಅಥವಾ ಬೆಂಗಳೂರು? ಈಗ ಆಸ್ ಆಫ್ ನಾವು ಅದು ಎಲ್ಲ ಕೇರಳ ಟೀಮ್. ಯಾವ ಕೇಸ್ ರಿಲೇಟೆಡ್ ಬಂದಿದೆ ಅದ್ರ ಬಗ್ಗೆ ಪರಿಶೀಲನೆ. ರಿಲೇಟಿಂಗ್ ಟು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಬಗ್ಗೆ ಯಾವುದು, ಯಾಕೆಂದ್ರೆ ನಾವು ಇದು ಪ್ರಕರಣ ನಮ್ಗೆ ಐಟಿ ಡೀಟೇಲ್ಸ್ ಮಾಹಿತಿ ಇಲ್ಲ. ಮಾತ್ರ ಐಟಿ ಟೀಮ್ ಅವ್ರು ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ. ಆದರೆ ಕ್ರೈಮ್ ಆಗಿದೆ, ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಟುಡೇ ಇನ್ ದಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ around 3 to 3:15 we got an information that self-shooting incident has happened, wherein the confident group, the chairman and founder, Shri CJ Roy, he has shot himself dead. Initial reports say that he has shot himself. It is subject of inquiry and investigation. A case is being registered in the Ashok Nagar police station. As of now, the initial reports say that since last 2 to 3 days, the income tax team were having raid was going on, searches and inquiry were going on, but we are yet to verify all the details. During the today around 3 o'clock, this incident has happened. The body has been immediately shifted in an ambulance. In an ambulance to HSR in a nearby hospital, where the doctors have pronounced him dead. Our team, all SOCO team and the ballistic team have come, and they are inquiring into it. We will take up a case and suitable investigation will be done. Sir, Roy was being questioned all 3 days, or he was questioned only today? No, today this is the initial report. We will give you all details. Done, sir. Thank you, sir. ಥ್ಯಾಂಕ್ ಯು. ಮೇಲ್ನೋಟಕ್ಕೆ ಶೂಟಿಂಗ್ ಮಾಡ್ಕೊಂಡಿರೋದು ದೃಢ, ಅಂದ್ರೆ ಅವರು ಸೆಲ್ಫ್ ಆಗಿ ಶೂಟ್ ಮಾಡ್ಕೊಂಡಿರೋದು, ಸ್ವಯಂ ಪ್ರೇರಿತವಾಗಿ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ದೃಢ ಆಗ್ತಾ ಇದೆ. ಇದು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೊಟ್ಟಿರುವಂತ ಹೇಳಿಕೆ. ಯಾವ ವೆಪನ್ ಇದೆ, ಅದು ಎಷ್ಟು ಪವರ್ ಇದ್ದಂತ ವೆಪನ್, ಅದು ತನಿಖೆ ಬಳಿಕವಷ್ಟೇ ಅದು ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಹೇಳ್ತೀರಾ ಇನ್ನು ಬನ್ನಿ. ಹೋಗೋಣ ಸ್ವಲ್ಪ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟಿಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದರೆ ಇದು ತನಿಖೆದು ವಿಷಯ ಇದೆ, ನಾವು ತನಿಖೆ ಮಾಡಿ ಡೀಟೇಲ್. ಸರ್ ಅಂದ್ರೆ UDR ಆಗಿ ತಗೊಳ್ತಿದ್ದೀರಾ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಹೇಳಿ ಫಿಕ್ಸಲ್ ತಗೊಳ್ತಿದ್ದೀರಾ? ಈಗ ನೋಡ್ತೇನೆ ಅದು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೇವೆ. ಕಂಪ್ಲೇಂಟ್ ಯಾವುದು ರೈಫಲ್ ಯಾವುದು? ಇಲ್ಲ ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್. ಯಾವುದು ರೈಫಲ್ ಯಾವುದು? ಇಲ್ಲ ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್. ರೌಂಡ್ಸ್ ಆಗಿದೆ ಸರ್. ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ. ಯಾವುದು ರೈಫಲ್ ಯಾವುದು? ಇಲ್ಲ ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ
ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್ ರೌಂಡ್ಸ್ ಆಗಿದೆ ಸರ್. ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ. ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ರು. ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ರಾಯ್ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳಿಂದ ತನಿಖೆ ನಡೀತಾ ಇತ್ತು ಅಂತ ಪೊಲೀಸ್ ಕಮಿಷನರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೇರಳದ ಐಟಿ ಅವರು ಬೆಂಗಳೂರಿನಲ್ಲಿ ತನಿಖೆ ಮಾಡ್ತಾ ಇದ್ರು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅವರೇ ಶೂಟ್ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಫೈರಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದಾಗಿ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. The police is in touch with the family members who are not in India. They are coming by tonight flight. Once they come, we will come to know the further details. As of now, it is a case of shooting, self-shooting, and still the case till all the angles are inquired into it. I cannot give a detailed report on that. So what is the case? It is a UDR or abatement to suicide? We'll see. As they give a case, we'll take it. Sir, there is information that some income tax officers were there in the office when this incident took place. What are the factors? No, I don't. Since last 2 days, there was a raid going on. As of preliminary inquiry, we are yet to inquire with the IT officials because initially we wanted to secure this place.